ಈ ನನ್ನ ಜರ್ನಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕೃಷಿಕರು ಎದುರಿಸ್ತಿರುವ ತೊಂದರೆ ಮತ್ತು ಅವರಿಗೆ ಯಾವ ಅವಶ್ಯಕತೆ ಇದೆ, ಏನು ಅವಶ್ಯಕತೆ ಇದೆ, ಇದನ್ನು ನಾನು ಹತ್ತಿರದಿಂದ ನೋಡಿದವನಾಗಿರೋದ್ರಿಂದ ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ, ಯಾರೋ ಬಂದು ಇಲ್ಲಿ ಏನೋ ಚಮತ್ಕಾರ ಮಾಡಿ ನಮ್ಮ ಕೃಷಿಕರ ಒಂದು ಬದುಕು ಹಸನಾಗುತ್ತೆ ಅಂತ ಅಂದ್ಕೊಳ್ಳದೆ ನಾನೇ ಕೃಷಿಕರಿಗೆ ಏನಾದರೂ ಒಂದು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವ ಪ್ರಯತ್ನವನ್ನು ಮಾಡೋಣ ಅಂತ ಒಂದು 14 ವರ್ಷಗಳ ಹಿಂದೆ 15ನೇ ವರ್ಷ ಇದು ನಮ್ಮ ಸಂಸ್ಥೆಗೆ ಕೀಳಂಬಿ ಅಗ್ರಿ ಟೂಲ್ಸ್ ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಇವಾಗ ಆ ಕೀಳಂಬಿ ಅಗ್ರಿ ಟೂಲ್ಸ್ ಕೀಳಂಬಿ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಆಗಿ ರೂಪಾಂತರಗೊಳ್ತಾ ಇದೆ. ಈ ನನ್ನ ಜರ್ನಿಯಲ್ಲಿ ಸಾವಿರಾರು ಕೃಷಿಕರ ಜೊತೆಗೆ ಒಡನಾಟ ಮಾಡಿದ್ದೀನಿ. ರಾಜ್ಯ, ದೇಶ ಮತ್ತು ವಿದೇಶಗಳಲ್ಲಿ ಕೂಡ ನಾನು ಕೃಷಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಭೇಟಿಯನ್ನು ನೀಡಿ ಕಲಿಯುವ ಪ್ರಯತ್ನವನ್ನು ಮಾಡಿದ್ದೀನಿ. ಕಲಿತಿದ್ದನ್ನು ನಮ್ಮ ರೈತ ಬಾಂಧವರಿಗೆ, ನಮ್ಮ ಗ್ರಾಹಕರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀನಿ. ನಮ್ಮ ಆಲೋಚನೆ ಮತ್ತು ಕೆಲಸಗಳು ಇಷ್ಟು ದಿವಸದ ಶ್ರಮ ಒಂದು ಸಾಕಾರಗೊಳ್ಳುವ ಸಂದರ್ಭ ಈಗ ಬಂದಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಲ್ಲಿರುವ ಕೆಲವು ರೈತರ ತೋಟದಲ್ಲಿ ಇದನ್ನು ನಾವಂತೂ 1 ವರ್ಷದಿಂದ ಇದನ್ನು ಪ್ರತಿದಿನ ಬಳಸಿ ಇದ್ರ ಮೇಲೆ ಏನೆಲ್ಲ ಪ್ರಯೋಗ ಮಾಡ್ಬೋದೋ ಎಲ್ಲ ಮಾಡಿ ಇಲ್ಲಿ ಕೆಲವರಿದ್ದಾರೆ, ನಮ್ಮ ಪ್ರದೀಪ್ ಇದ್ದಾರೆ, ಹಾಗೆ ಒಂದು 4-5 ಜನರ ತೋಟದಲ್ಲಿ ಇದರ ಡೆಮೋ ಕೂಡ ಮಾಡಿದ್ದೀವಿ. ಅವರ ಅಭಿಪ್ರಾಯವನ್ನು ನೀವು ಕೇಳಬಹುದು. ಸ್ವತಃ ನೀವು ಕೂಡ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬಹುದು. ಇದಾದ ಮೇಲೆ ಡೆಮೋ ಇದೆ. ಇದನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ, ನೀವೆಲ್ಲ ಗಣ್ಯ ರೈತ ಬಾಂಧವರ ಸಮ್ಮುಖದಲ್ಲಿ ಇದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನನಗೆ ತುಂಬ ಸಂತೋಷ, ಹೆಮ್ಮೆ ಅನಿಸ್ತಾ ಇದೆ. ಇದು ಬಹುಶಃ ಆ ಒಂದು ಸಂದರ್ಭ ಅಂತ ಭಾವಿಸ್ತೀನಿ. ಈ ಒಂದು ಶುಭ ಗಳಿಗೆಯಲ್ಲಿ ಫಿಸಿಕಲಿ ಈ ಯಂತ್ರವನ್ನು ನಿಮ್ಮ ಮುಂದೆ ಅನಾವರಣ ಮಾಡ್ತಾ ಇದ್ದೀವಿ. ಇದರ ಹೆಸರು ರ್ಯಾಂಚರ್ ಬಗ್ಗೆ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ. ಕಾರ್ಬನ್ ಫೈಬರ್ ದೋಟಿಯಲ್ಲಿ ತುಂಬ ಹೆಸರುವಾಸಿ ಒಂದು ಉತ್ಪನ್ನವನ್ನು ನಮ್ಮ ಸಂಸ್ಥೆಯಿಂದ ನಾವು ಮಾಡ್ತಾಯಿದ್ದೀವಿ. ತುಂಬ ದೊಡ್ಡ ರೈತ ಸಮೂಹ ನಮ್ಮ ಪ್ರಾಡಕ್ಟನ್ನು ಬಳಸ್ತಾ ಇದ್ದಾರೆ. ಅದೇ ಬ್ರ್ಯಾಂಡ್ ನೇಮ್ನಲ್ಲಿ SEV ಸ್ಮಾರ್ಟ್ ಎಲೆಕ್ಟ್ರಿಕ್ ವೆಹಿಕಲ್. ನೀವು ಕೆಲಸ ಮಾಡೋದು ಭಾಳ ಸುಲಭ. ಇಷ್ಟು ಚಿಕ್ಕ ರಿಮೋಟು ಜೇಬಲ್ಲಿ ಇಟ್ಕೋಬೋದು, ಕೈಯಲ್ಲಿ ಇಟ್ಕೊಬೋದು. ಇದ್ರ ಮೂಲಕ ಇದರ ಎಲ್ಲ ಕೆಲಸನ ಮಾಡ್ಬೋದು. ಒಂದೇ ಒಂದು ಎಕ್ಸ್ಟ್ರಾ ಅಥವಾ ಅನ್ನೆಸರಿ ಫೀಚರ್ ಇದರಲ್ಲಿ ಇರಬಾರ್ದು. ಏನು ಅವಶ್ಯಕತೆ ಇದೆ, ರೋಡ್ ಹಾಕ್ಕೊಂಡೇ ಎಷ್ಟೊಂದು ಓಡಾಡಿದ್ರೆ 5 ಗಂಟೆ ಬರುತ್ತೆ. ಬರೀ ಖಾಲಿ ಗಾಡಿ ಕರೆಕ್ಟಲ್ಲ ಹತ್ತಿರದಲ್ಲಿದ್ದರೆ ಖಂಡಿತ ಇಡ್ಬೋದು. ಅಲ್ಲ ಮೇಲೆ ಖರ್ಚಾಗುತ್ತೆ. ಇದು ಕರೆಂಟಲ್ಲಿ ಚಾರ್ಜ್ ಮಾಡಿಕೊಂಡ್ರೆ ಫ್ರೀ.